ಹಾಯ್ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ಮತ್ತು ಜೋಶುವ ನಮ್ಮ ಮನೆಗೇನೆ ಬೇಕಾಗಿರುವಂತ ಒಂದು ತರಕಾರಿ ಮಾಡುವಂತ ನಾವು ಹೊರಟಿದ್ದೇವೆ. ಸೊ ಅದಕ್ಕೆ ಇವತ್ತಿನಿಂದ ಒಂದು ಪ್ರಾರಂಭ ನಮ್ದು ಕೆಲಸ. ಸೊ ನಾವು ಇತ್ತೀಚೆಗೆ ಕೆಲವು ರೈತರ ಮನೆಗೆಲ್ಲ ಹೋದಾಗ ಅವರು ನಮಗೆ ಪ್ರೀತಿಯಿಂದ ಊರಿನ ಬೆಂಡೆದ್ದು ಬೀಜ ಕೊಟ್ಟಿದ್ರು. ಸೊ ಆ ಬೀಜವನ್ನು ನಿನ್ನೆ ನಾನು ನೆನೆದಿಟ್ಟು ಇವತ್ತು ನೋಡಿ ಒಳ್ಳೆಯದು ಮಾಡಿ ಮೊಳಕೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ನಾವು ಒಂದು ಟ್ರೇ ತೆಗೆದುಕೊಂಡು ನಾನು ಮತ್ತು ಜೋಶುವ ಈ ಬೆಂಡೆ ಗಿಡಗಳನ್ನು ಮಾಡುವ ಅಂತ. ಸೊ ಒಂದು ತರಕಾರಿ ಮನೆಗೇನೆ ಬೇಕಾಗಿರುವಂತಹ ಒಂದು ಸಾವಯವ ತರಕಾರಿ ಮಾಡಲಿಕ್ಕೆ ನಾನು ಮತ್ತು ಜೋಶುವ ಹೊರಟಿದ್ದೇವೆ. ಸೊ ಜೋಶುವ ಮಾಡುವಲ್ಲ. ಸೊ ಜೋಶುವ ಇವಾಗ ನೋಡಿ, ನಾನು ಸ್ವಲ್ಪ ಒಂದು 8-9 ವರ್ಷ ಆಗ್ಬೋದು. ಇದೊಂದು ಸುಡು ಮಣ್ಣು. ಸೊ ಆ ಮಣ್ಣನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಜೋಶುವ ಕಲ್ಲೆಲ್ಲ ಸ್ವಲ್ಪ ಈಗ ತೆಗಿಬೇಕು, ಆಯ್ತಾ? ಇದನ್ನು ತೆಗೆದು ಸೊ ಈ ಮಣ್ಣಿನಿಂದ ಸ್ವಲ್ಪ ಹೀಗೆ ಹಾಕ್ತಾ ಹೋಗುದು ನೋಡು ಎಲ್ಲದ ಹೀಗೆ ಹಾಕಿ ನಂತರ ಸರಿ ಹಾಕು. ನಾವು ನೋಡಿ ತಿಪ್ಪಿಯಲ್ಲಿ ಹಾಕುದು. ತಿಪ್ಪಿ 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 ತಿಪ್ಪಿ. ನಮ್ಮ ಜೋಶುವ ನೋಡಿ ಭಯಂಕರ ಎಕ್ಸ್ಪರ್ಟ್ ಆಗ್ತಾ ಇದ್ದಾನೆ ಈಗ. ಇವನಿಗೆಲ್ಲ ಸಾವಯವ ತರಕಾರಿ ಕೃಷಿ ಮನೆಯಲ್ಲೇ ಮಾಡಿಸುದು ಇನ್ನು. ಸೊ ಮಕ್ಕಳಿಗೆಲ್ಲ ಈಗಲೇ ಕಲಿಸ್ಬೇಕಂತೆ ಅಲ್ವಾ ಜೋಶುವ? ಅಲ್ಲ, ಹೌದಲ್ವಾ? ಮಣ್ಣು ಹಾಕಿ ಆಯ್ತು. ಇವಾಗ ನೋಡಿ ಜೋಶುವ ಸ್ವಲ್ಪ ನೀರೆಲ್ಲ ಸ್ಪ್ರೇ ಮಾಡ್ತಾನೆ, ಸ್ವಲ್ಪ ಹದ ಮಾಡ್ಲಿಕ್ಕೆ, ಚಂಡಿ ಮಾಡ್ಲಿಕ್ಕೆ. ಸೊ ಅಲ್ಲ, ಜೋಶುವ ಒಳ್ಳೆ ಇಂಟ್ರೆಸ್ಟ್ ಉಂಟು ಹಾಗೆಲ್ಲ. ಹೀಗೆ ವೆರಿ ಗುಡ್. ನಾವಿವಾಗ ಒಂದು ರೆಡಿ ಮಾಡಿ ಇಟ್ಟಂತಹ ಬೆಂಡೆಕಾಯಿ ಬೀಜವನ್ನು ಕೂಡ ಹಾಕ್ತಾ ಇದ್ದೇವೆ. ಸ್ವಲ್ಪ ನೀರೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೇವೆ. ಈಗ ಜೋಶುವ ನೋಡಿ ಸ್ವಲ್ಪ, ಜೋಶುವ ಹೀಗೆ ಮಾಡೋದು ಮೊದಲು. ಸೊ ನೋಡಿ, ಮೊಳಕೆ ಬರಲಿಕ್ಕೆ ತಯಾರಾದಂತಹ ಬೀಜವನ್ನು ನಾನು ಇವತ್ತು ಹಾಕ್ತಾ ಇದ್ದೆ. ನೋಡಿ ಹೀಗೆ ಬಂದಿದೆ ಮೊಳಕೆ, ಚಿಕ್ಕ ಮೊಳಕೆ ಹೊಡೆದಿದೆ. ಸೊ ಇದನ್ನು ಈಗ ಈ ರೀತಿಯಲ್ಲಿ ಹಾಕಿಕೊಂಡು ಬರುವಂಥದ್ದು. ಮಣ್ಣೆಲ್ಲ ಹಾಕಿ ಆಯಿತು, ಮೊಳಕೆ ಹಾಕಿ ಆಯಿತು ಬೀಜ. ಸೊ ಕೆಲವರ ಕೈಯಲ್ಲಿ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾರೆ, ನನ್ನ ಕೈಯಲ್ಲಿ ಗೊತ್ತಿಲ್ಲ. ಆದರೆ ಒಂದು ಪ್ರಯತ್ನ, ಮನೆಯಲ್ಲೇ ಮನೆಗೆ ಬೇಕಾಗಿರುವಂಥ ತರಕಾರಿ ಮನೆಯಲ್ಲೇ ಮಾಡುವಂಥ. ಊರಿದ್ದು ಬಿಳಿ ಬೆಂಡೆ ಸೂಪರ್ ಟೇಸ್ಟ್ ಮಾತ್ರ. ಪಲ್ಯ ಎಲ್ಲ ಮಾಡಲಿಕ್ಕೆ ಉಂಟಲ್ಲ, ಮತ್ತು 2 ಎಟ್ಟಿ ಹಾಕಿ ಒಂದು ಗಸಿ ಮಾಡಿದರೆ ಉಂಟಲ್ಲ, ಅದರ ಪರಿಮಳ ಇದೆ. ಜೋಶುವನನ್ನು ಬ್ಯುಸಿ ಇಡಲಿಕ್ಕೆ ತುಂಬ ಹಲವಾರು ಪ್ರಯತ್ನಗಳು ನಮ್ಮಿಂದ ಆಗ್ತಾನೇ ಇರುತ್ತೆ. ಹಾಗೆ ಇದು ಕೂಡ ಇನ್ನೊಂದು ಹೊಸ ಪ್ರಯೋಗ. ಆದರೆ ನಮಗೆ ಇದರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಾವು ಸಾವಯವ ಕೃಷಿಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಪ್ರಾನ್ಸ್ ಇದು ಪಿಕ್ಕಲ್ ಮಾಡಲಿಕ್ಕೆ ಆರ್ಡರ್ ಬಂದಿದೆ. ಹಾಗೆ ಪ್ರಾನ್ಸನ್ನು ತರಿಸಿದ್ದೀವಿ, ಅದೇ ಈಗ ತರಲಿಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಸಾವ್ಲವ್ರ ಹತ್ರನೇ ಇವತ್ತು ತರಿಸಿದ್ದೀನಿ ನಾನು ಪ್ರಾನ್ಸನ್ನು. ನೋಡುವ ಯಾವ ರೀತಿ ಇದೆ ಅಂತೇಳಿ. ಫ್ರೆಶ್ ಪ್ರಾನ್ಸ್. ಬೆಳಿಗ್ಗೆ ಅವರು ನಮಗೆ ಅಲ್ಲಿ ಏನು ಹೇಳ್ತಾರೆ, ತಕ್ಕೆಗೆ ಹೋಗುವಂಥ ಸಮಯದಲ್ಲಿ ನಮಗೆ ಕಾಲ್ ಮಾಡಿದ್ರು. ಇದೆ ಬೆಳಿಗ್ಗೆ ನಾವು ನಿನ್ನೆ ರಾತ್ರಿ ಹೇಳಿದ್ದವರಿಗೆ, ಹಾಗೆ ಅವ್ರು ತಂದಿದ್ದಾರೆ ಅಂತೇಳಿ ಕಾಲ್ ಮಾಡಿದರು. ಜಸ್ಟ್ ಹೋಗಿ ನೋಡುವ ಯಾವ ಇನ್ನೇನು ಬೈದಿಲ್ಲ ಅಂಜಾಲು ಒಂದು ಮೊರಾಣಿದ ಭೂತ ಯಾವ ಅವನಿಗೆ ದೀಪರಿಗೆ
ಪ್ರಾನ್ಸ್ ಪ್ರಾನ್ಸ್ 400. ಹೌದು ತರ್ಲಿಕ್ಕೆ ಹೇಳಿದ್ರು. ಅದಲ್ಲ ಇದು ಮೊನ್ನೆದ್ದಲ್ಲ ಸೇಮ್. ಎಟ್ಟೆ 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 ವಾವ್. ಸಿಗಡಿ ಉಪ್ಪಿನಕಾಯಿ ಮಾಡಲಿಕ್ಕೆ ನನ್ನ ಹತ್ರ ಸಿಗಡಿ ತರಿಸಿದ್ದಾಳೆ ಇವತ್ತು. ಆರ್ಡರ್ ಉಂಟಂತೆ. ಸೊ ಇಷ್ಟು ಸಿಗಡಿ ಇದೀಗ ಕ್ಲೀನ್ ಮಾಡಲಿಕ್ಕೆ ಎಲ್ಲ ತುಂಬಾ ಕೆಲಸ ಉಂಟು. ಫ್ರೆಶ್ ಸಿಗಡಿ ಎಲ್ಲಿ ಸಹ ಸಿಗಲಿಕ್ಕಿಲ್ಲ ನಿಮ್ಮ. ಸೂಪರ್ ಆಗಿ ಬಂದಿದೆ. ಸೈಜ್ ಕೂಡ ನೋಡಿ, ಒಳ್ಳೆ ಸೈಜ್. ಇದೆಲ್ಲ ತೆಗಿಲಿಕ್ಕೆ ಉಂಟು, ಇದೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಉಂಟಂತೆ. ನೋಡಿ ಎಷ್ಟು ಬೂತಾಯಿ, ನಮ್ಮ ಬೂತಾಯಿ ಮೀನಲ್ಲಿ ಒಂದು ಸ್ಪೆಷಲ್. ಈ ರೀತಿ ನಾನು ಒಟ್ರಾಸಿ ಮನೆಯಲ್ಲಿ ಇರ್ತೀನಿ ಅಂತೇಳಿ ಮೈಂಡ್ ಮಾಡಿಬಿಡಿ ಆಯಿತಾ. ಈ ಮೀನಿದ್ದೆಲ್ಲ ಕೆಲಸ ಮಾಡ್ತಾ ಇರಬೇಕಾದ್ರೆ ಈ ರೀತಿಯೇ ಬಟ್ಟೆಗಳನ್ನೆಲ್ಲ ಹಾಕಬೇಕಾಗತ್ತೆ. ಅದು ಕೂಡ ಈ ಸೆಕೆಯಲ್ಲಿ ಕೂಡ ತುಂಬ ಸೆಕೆ ಅಂದರೆ ತುಂಬ ವಿಪರೀತವಾಗಿರುವಂಥ ಸೆಕೆ ಇದೆ. ನಾವಿವತ್ತು 5 kg ಈ ಬೂತಾಯಿ ಮೀನು ಹೇಳ್ತೀವಿ ನೋಡಿ, ಅದನ್ನು ಸಹ ತಗೊಂಡು ಬಂದಿದ್ವಿ. ಸೊ ಇದನ್ನು ಕ್ಲೀನ್ ಮಾಡೋದು ನನಗೆ ಕತ್ತರಿಯಲ್ಲಿ ನಾನು ಸ್ಪೀಡಾಗಿ ಮೀನನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ ಆಯಿತಾ. ನನಗೆ ಕತ್ತಿಯಲ್ಲೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಮೀನನ್ನು ಕಟ್ ಮಾಡಲಿಕ್ಕೆ. ನಾನು ಕತ್ತರಿಯಲ್ಲಿ ತುಂಬ ಸ್ಪೀಡ್ ಮಾಡ್ತೀನಿ. ಹಾಗೆ ಫುಲ್ಲು 5 kg ಕೂಡ ನಾನೇ ಕಟ್ ಮಾಡಿದ್ದೀನಿ. ಹಾಗೆಯೇ ಪ್ರಾನ್ಸ್ ಹಸ್ಬೆಂಡ್ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಪ್ರಾನ್ಸನ್ನು ಅದರ ಸಿಪ್ಪೆಯನ್ನೆಲ್ಲ ತೆಗಿಲಿಕ್ಕೆ. ಹಾಗೆ ಎಲ್ಲರೂ ಒಟ್ಟೊಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದ್ದೀವಿ. ಹಾಗೆ ಜೋಶ್ವನಿಗೆ ಸ್ವಲ್ಪ ಟೈಮ್ ಪಾಸ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ನಮಗೆ. ಹಾಗೆ ಜೋಶ್ವನನ್ನು ಕೂಡ ಸ್ವಲ್ಪ ಬ್ಯುಸಿ ಇಡಬೇಕಾಗತ್ತೆ. ಕೆಲವೊಮ್ಮೆ ಅವನ ಜೊತೆಗೆ ನಾನು ಅವನಿಗೇನಾದರೂ ಒಂದು ಎಂಗೇಜ್ಡ್ ಮಾಡಿ ಇಡಲಿಕ್ಕೆ ಏನಾದರೂ ಅವನಿಗೆ ಕೊಡ್ತೀನಿ ಗೇಮ್ಸ್ ಥರ. ನಾನು ಕೆಲವೊಂದು ಅವನಿಗೆ ಟಾಯ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ ಅವನ ಏಜಿಗೆ ಅನುಗುಣವಾಗಿ, ಅದನ್ನು ಅವನಿಗೆ ಕೊಡ್ತೀನಿ. ಇಲ್ಲದಿದ್ದರೆ ಹೊರಗಡೆನೇ ಜಾಸ್ತಿಯಾಗಿ ಅವನು ಇರ್ತಾನೆ, ಅವನಷ್ಟಕ್ಕೆ ಏನಾದರೂ ಮಣ್ಣಲ್ಲೆಲ್ಲ ಆಟ ಆಡ್ಕೊಂಡಿರ್ತಾನೆ. ಇವತ್ತು ನಾನು ಹೇಳಿದೆ ನನಗೆ ಯಾರು ಸಹ ವ್ಲಾಗ್ ಎಲ್ಲ ಮಾಡಲಿಕ್ಕಿಲ್ಲ, ನನ್ನ ಜೊತೆಗೆ ಸ್ವಲ್ಪ ವ್ಲಾಗ್ ಮಾಡು ಅಂತೇಳಿ. ಹಾಗೆ ಇಲ್ಲಿ ನನ್ನ ಹತ್ರ ಮಾತನಾಡ್ತಾ ಇದ್ದಾನೆ ಅವನು, ಹಾಗೆಯೇ ವ್ಲಾಗ್ ಕೂಡ ಮಾಡ್ತಾ ಇದ್ದಾನೆ. ಮಮ್ಮಿ ಎಂತ ಮಾಡುದು? ನಾನು ಇದಕ್ಕೆ ಎಂತ ಹೇಳುದು ಹೇಳು ನೀನು ಫಸ್ಟ್. ಇದಕ್ಕೆ ಎಂತ ಮೀನು ಫಿಶ್ ಹೇಳುದು ವಿಶ್ವ? ಇದಕ್ಕೆ ಬೂತಾಯಿ. ಬೂತಾಯಿ. ಬೂತಾಯಿ ಫಿಶ್ ಇದ್ದು ಉಪ್ಪಿನಕಾಯಿ. ಹಾ, ಇದು ಬೂತಾಯಿ ಫಿಶ್ ಇದು ಉಪ್ಪಿನಕಾಯಿ ಮಾಡಲಿಕ್ಕೆ ಬೂತಾಯಿನ ಚಂದ ಎಂತ ಮಾಡಬೇಕು? ಕ್ಲೀನ್ ಕ್ಲೀನ್ ಮಾಡಬೇಕು. ಮಾಡಬೇಕು. ಅದು ಮಾಡ್ತಾ ಇದ್ದೇನೆ ನಾನು. ನಿಂಗೆ ಇಷ್ಟು ಮಾಡಬೇಕಾ? ಇಷ್ಟು ಅಷ್ಟು ಮಾಡ್ಲಿಕ್ಕೆ ಉಂಟು ವಿಶ್ವ. ಫ್ರೆಶ್ ಬೂತಾಯಿ ನೋಡಿ, ಇಲ್ಲಿ ಫ್ರೆಶ್ ಬೂತಾಯಿ. ಇದು ಫ್ರೆಶ್ ಬೂತಾಯಿ, ಸಾವುಲ್ನ ಬೂತಾಯಿ, ಸಾವುಲ್ ಕಾಕ. ಸಾವುಲ್ ಕಾಕನ ಬೂತಾಯಿ. ಹೋಗ್ಲೆನ್ಸಿ ಎಂತದು ಕಳ್ಳ? ಫ್ರಾನ್ಸ್ ತುಂಬಾ ಉಂಡ ಗ್ರೆನ್ಸಿ. ಫ್ರಾನ್ಸ್ ಮಾಡ್ಲಿಕ್ಕೆ ಲೇಬರ್ ಇಲ್ವಾ? ನನಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ, ಫಿಶ್ ಮಾತ್ರ. ನೀನ್ ಕಲಿಬೇಕಲ್ಲ, ಈಗ ಲೇಬರ್ ಇಲ್ಲಲ್ಲ, ಯಾರಿಗೆ ಕಲಿಯುದು? ಹೋಗ್ಲೆನ್ಸಿ ಎಂತ ವಿಶ್ವ? ಮಮ್ಮಿ ಓ ಆಂಟ್ ತುಂಬಾ ಉಂಡೆ. ಹೌದು, ಹೇಗೆ ಬಂದದ್ದು ಅದು? ಶುಗರ್ ಹಾಕಿದ್ದೆ, ಶುಗರ್. ಶುಗರ್ ಹಾಕಿದ್ದ ನೀನು? ಮತ್ತೆ ಹ್ಯಾಂಡ್ಸ್ ಬರದೆ? ಸ್ವಲ್ಪನೇ. ಯಾಕೆ ಹಾಕಿದ್ದು ನೀನು? ನಿಂದು ಫ್ರೆಂಡ್ಸ್ ಹ್ಯಾಂಡ್ಸ್ ಇಜ್ಜಿ. ಮತ್ತೆ ಯಾಕೆ ಹಾಕಿದ್ದು ನೀನು? ನಮ್ಮದು ಮ್ಯಾಂಗೋ ಎಲ್ಲ ತೋರಿಸು, ಮಿರಾಕಲ್ ಫ್ರೂಟ್ ಎಲ್ಲ ತೋರಿಸು. ಮ್ಯಾಂಗೋ ಫ್ರೆಶ್ ಮ್ಯಾಂಗೋ. ಹೋಗು, ಮಿರಾಕಲ್ ಫ್ರೂಟ್ ಹಾಕಿದ್ದು ತೋರಿಸು. ನೋಡಿ, ರಂಬುಟಾನ್ ಆಗೋದು ತೋರಿಸು. ಟೊಮೆಟೊನ್ ತೋರಿಸ್ತಿದ್ದೆ. ಅದು ಮಿರಾಕಲ್ ಫ್ರೂಟ್ ಅಲ್ಲ? ಚಿಕ್ಕು ಇಲ್ಲಲ್ಲ, ಚಿಕ್ಕು ಮಿರಾಕಲ್ ಫ್ರೂಟ್.
ಜಾಕ್ ಫ್ರೂಟ್. ಅಲ್ಲ ನೋಡಲ್ಲಿ ರಂಬುಟನ್. ರಮುಟನ್ ಲಿಂಚಿ. ಲಿಚ್ಚಿ. ಇದು ರಮುಟನ್. ಇದು ರಮುಟನ್ ರೆಡ್ ಆಗುದಿಲ್ಲ. 12 days ಓವರ್. ಹಾಗೂ ಹೀಗೂ ಹೇಗೋ ನಮ್ಮದು ಬೂತಾಯಿ ಏನಿದೆ ನೋಡಿ ಮೀನು, ಅದರ ಒಂದು ಉಪ್ಪಿನಕಾಯಿ ಕೂಡ ಇಲ್ಲಿ ರೆಡಿಯಾಗಿದೆ. ಅದನ್ನು ನಾವು ಬಿಸಿ ಮಾಡಿ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ಮಾಡ್ತಾ ಇದ್ವಿ ನಾನು ಮತ್ತು ಹಸ್ಬೆಂಡ್. ಬೂತಾಯಿ ಮೀನಿದ್ದು ಉಪ್ಪಿನಕಾಯಿಗೆ ತುಂಬ ಡಿಮಾಂಡ್ ಬಂದಿದೆ. ಆದರೆ ಕೆಲವರು ಕೇಳ್ತಾ ಇದ್ದಾರೆ ಅದಕ್ಕೆ ನೀವು ಮುಳ್ಳೆಲ್ಲ ಜಾಸ್ತಿ ಇದೆಯಾ, ಅದನ್ನು ತೆಗಿತೀರಾ ಅಂತೇಳಿ. ಬೂತಾಯಿ ಮೀನಿದ್ದು ಮುಳ್ಳು ತೆಗೆಯುವಂಥದ್ದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಆದರೆ ಅದನ್ನು ನಮಗೆ ಫ್ರೈ ಮಾಡಲಿಕ್ಕಿರುತ್ತೆ ಈ ಒಂದು ಉಪ್ಪಿನಕಾಯಿ ರೆಸಿಪಿಯಲ್ಲಿ. ಹಾಗಾಗಿ ನಿಮಗೆ ಮುಳ್ಳು ಅಷ್ಟೊಂದು ಬಾದರ್ ಆಗೋದಿಲ್ಲ. ಯಾವ ರೀತಿ ನೀವು ಈ ಒಂದು ನಮ್ಮ ಪುಳಿ ಮುಂಚೆಲ್ಲ ಹೇಳ್ತೀವಿ ನೋಡಿ, ಆವಾಗ ನೋಡಿ ಮೀನು ಹೇಗಿರುತ್ತೆ ನಿಮಗೆ ಅದೇ ರೀತಿ ಫ್ರೈ ಮಾಡುವಾಗಲೇ ಯಾವ ರೀತಿ ಮೀನು ಬರುತ್ತೆ ಅದೇ ರೀತಿ ಇರುತ್ತೆ. ಸೊ ನಿಮಗೆ ಅಷ್ಟೊಂದು ಬಾದರ್ ಆಗೋದಿಲ್ಲ ಅದರ ಮುಳ್ಳು. ದೊಡ್ಡವರಿಗಂತೂ ಅಷ್ಟೊಂದು ಗೊತ್ತಾಗೋದಿಲ್ಲ ಮುಳ್ಳು. ಆದರೆ ಇದರ ಟೇಸ್ಟ್ ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ. ತುಂಬ ಫ್ರೆಶ್ ಆಗಿರುವಂಥ ಬೂತಾಯಿಯನ್ನು ನಾವು ಡೈರೆಕ್ಟಾಗಿ ದಕ್ಕಿಂದಲೇ ನಾವು ತರಿಸುವಂಥದ್ದು. ಹಾಗಾಗಿ ಫ್ರೆಶ್ ಮೀನು ಸಿಗಬೇಕಾದ್ರೆ ಅದಕ್ಕೆ ಯಾವ ಮಸಾಲೆ ಹಾಕಿದರೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ತುಂಬ ಮಂದಿ ಡಿಮಾಂಡ್ ಮಾಡಿದ್ದಾರೆ ಈ ಒಂದು ಬೂತಾಯಿದು ರೆಸಿಪಿಗೆ. ತುಂಬ ಥ್ಯಾಂಕ್ಸ್ ನಿಮಗೆ. ಹಾಗೆ ಇನ್ನು ಯಾರೆಲ್ಲ ಆರ್ಡರ್ ಮಾಡಲಿಲ್ಲ ನಾನಿಲ್ಲಿ ನಂಬರನ್ನು ಕೊಟ್ಟಿರ್ತೀನಿ, ನೀವು ಇವಾಗಲೇ ಆರ್ಡರ್ ಮಾಡಿ. ನಾವು ಮಾಡಿರುವಂಥ ಪಿಕ್ಕಲಿದ್ದು ರೆಸಿಪಿಯನ್ನು ಟೇಸ್ಟ್ ಮಾಡಲಿಕ್ಕೆ ಹಸ್ಬೆಂಡ್ ಅವರ ಫ್ರೆಂಡ್ಸನ್ನು ಊಟಕ್ಕೆ ಕರೆದಿದ್ರು, ಗಂಜಿ ಊಟಕ್ಕೆ. ಹಾಗೆ ಅವರು ಅದನ್ನು ಏನು ವೀಡಿಯೋಸ್ ನಾವು ಮಾಡಿದ್ದೀವಿ ನೋಡಿ, ಆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನಾವು ತುಳುವಲ್ಲೇ ಮಾಡಿದ್ದೀವಿ. ಅವರಿಗೆ ಸಹ ಕಂಫರ್ಟೇಬಲ್ ಆಗಿರುವಂತಹ ಭಾಷೆ. ಹಾಗೆಯೇ ತುಂಬ ಮಂದಿ ನನ್ನ ಹಸ್ಬೆಂಡ್ ತುಳುವಲ್ಲಿ ಮಾತನಾಡೋದು ಕೂಡ ಇಷ್ಟಪಡ್ತಾರೆ. ಹಾಗಾಗಿ ಯಾರೆಲ್ಲ ನನ್ನ ಕನ್ನಡ ವ್ಯೂವರ್ಸ್ ಇದ್ದಾರೆ ಅವರಿಗೋಸ್ಕರ ಹೇಳ್ತಾ ಇದ್ದೀನಿ. ಆ ಒಂದು ಕ್ಲಿಪ್ಪಿಂಗ್ಸ್ ಏನಿದೆ ಅದನ್ನು ನಾವು ತುಳುವಲ್ಲಿ ಮಾಡಿರುವಂಥದ್ದನ್ನೇ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಸೆಕೆಕ್ ಒಂಜಿ ಗಂಜಿ, ಈ ಗಂಜಿ ವನಸು ಮಲ್ಪುರ ಒಂಜಿ ನಮ್ಮೊಟ್ಟಿಗಿನಿ ಎಂಕಲ್ನ ಬಾರಿ ಮಲ್ಲೆ ಆತ್ಮೀಯರೈನಂಚಿ ತುಲ ಇನಿ ಎನ್ನೊಟ್ಟಿಗೂ ಎಂಕಲ್ನ ಒಂಜಿ ಬ್ಯಾಂಕ್ದ ನಿರ್ದೇಶಕರಾಯಿನಂಚಿನ ಸುರೇಶ್ ಅನ್ನ ಉಳ್ಳೇರು. ಸುರೇಶ್ ಅಣ್ಣನ ಒಟ್ಟಿಗೂ ನಮ್ಮನ ಈ ಭಾಗದ ಬಾರಿ ಮಲ್ಯ ರೈತರು ಬೊಕ್ಕ ಹೈನುಗಾರಿಕೆಡು ಬೊಕ್ಕದ ಕೃಷಿಟ್ ಒಂಜಾತು ಪಳಗಿನಂಚಿನ ನಮ್ಮ ಭಾಗದ ಶೈಲೇಶ್ ಅನ್ನ ಉಳ್ಳೇರು. ಮಡಂತ್ಯರ ಗ್ರಾಮ ಪಂಚಾಯತ್ದ ಸದಸ್ಯರು ಕೂಡ ಆದಿತ್ಯರು. ಒಂಜಾತು ಸಮಾಜ ಸೇವೆ ನಂಚಿನ ರಡ್ ಘಟಾನುಘಟಿಲು. ಈ ಸಂದರ್ಭಡ್ ನಮ್ಮ ಇಂಚನೆ ಒಂಜಿ ಪಾತ್ರನಾಗ ಎನ್ನ ಸಬ್ಸ್ಕ್ರೈಬರ್ ಬೊಕ್ಕ ಎಂಗೆಲ್ಲ ಬಾರಿ ಒಂಜಿ ಫಾಲೋವರ್ಸ್ ಬೊಕ್ಕ ಎಂಗೆಲ್ಲ ಒಂಜಿ ಬಾರಿ ಉತ್ತೇಜನ ಕೊರ್ಪುನ ಒಂಜಿ ಎನ್ನ ಆಪ್ತ ಮಿತ್ರ ಎಂದು ಬನೊಲಿ. ಇಂಚಿದಿನ ಆಪ್ತ ಮಿತ್ರರನ್ನ ಬಳಗಡು 2 ಜನ ಇನಿ ಎಣ್ಣೊಟ್ಟುಗುಲ್ಲೇರು. ಮಧ್ಯಾಹ್ನ ಒಂಜಿ ಗಂಜಿ ವನಸು ಒಟ್ಟಿಗೆ ಮಲ್ಪುಗ ಪನ್ಪುನಂಚಿನ ದೃಷ್ಟಿಡ್ ಗಂಜಿ ವನಸದೊಟ್ಟಿಗೂ ಎಂಕಲ್ನ ಎನ್ನ ಮಿಸಸ್ ರೆಡಿ ಮಲ್ತನಂಚಿನ ಒಂಜಿ ಉಪ್ಪಾಡ್ದ ನಿಜವಾಯಿನ ಅಂಚಿನ ಒಂಜಿ ಟೇಸ್ಟ್ ಮಲ್ಪುಗ ಪಂಡದ್ ಬೈದೇರು. ಪ್ರೀತಿಡ್ ಲಿತ್ತಿತ್ತೆ ಮಧ್ಯಾಹ್ನ ಬೈದಿರು ಒಟ್ಟಿಗೆ ಒಂಜಿ ಗಂಜಿ ವನಸು ಮಲ್ಪುಗ ಪನ್ಪುನ ದೃಷ್ಟಿಡ್ ಇನಿ ಗ್ಲೆನ್ಸಿ ರೆಡಿ ಮಲ್ತನಂಚಿನ ಬೂತಾಯ್ದ ಉಪ್ಪಾಡು ಆದಿಪ್ಪು, ಪೋಕುದ ಉಪ್ಪಾಡಾದಿಪ್ಪು, ಇಜಿಂದಾಂಡ ಸಿಗಡಿ ಎಟ್ಟಿದ ಉಪ್ಪಾಡಾದಿಪ್ಪು. ಈ ಉಪ್ಪಾಡು ಇನಿ ಒಂಜಿ ಟೇಸ್ಟ್ ಮಲ್ಪುನಂಚಿನ ಒಂಜಿ ಸಂದರ್ಭ ಯೊಪ್ಪಲ ನಿಕುಲು ಪನ್ಪರು, ನಿಕುಲೇ ತಿನ್ಪರು, ಎಂಕ್ಲೆಗ್ ದಾದಾಂಡಲ ಕುರ್ಪುಜಾರ್ ಪನ್ಪುನಂಚಿನ ಒಂಜಿ ಪಾತ್ರ ಯೊಪ್ಪಲ ಪನ್ದಿಪ್ಪರು. ಆಂಡ ಯಾನಿ ಇನಿ ಮಾತೆರ್ಲ ಏರ್ ಎಂಕಲ ಆತ್ಮೀಯರು ಆಪ್ತ ಮಿತ್ರರು ಒಂಜಾತ್ ಜನ ಲಿತ್ತೊಂದು ನಮ್ಮ ಒಟ್ಟಿಗೆ ಉಳಿದು ಒನಸ್ ಮಲ್ತದ್ದು ನಮ್ಮ ಟೇಸ್ಟ್ ನಿಕ್ಲೆಗ್ ಪನ್ಪುನ ಒಂಜಿ ದೃಷ್ಟಿಡು ಅಕಲ್ನ ಬಾಯಿಡ್ದು ಒಂಜಿ ಟೇಸ್ಟ್ ನಿಜವಾಯಿನಂಚಿನ ಫೀಡ್ಬ್ಯಾಕ್ ನಿಕ್ಲೆಗ್ ಇನಿ ತಿಕ್ಕುಡು ತಿಕ್ಕಿ ಬೊಕ್ಕ ನಿಕುಲು ಒಂಜಾತ್ ಇಂಚನೆ ನಿಕಲ್ನ ಒಂಜಿ ಆಶೀರ್ವಾದ ಇಂಕಲ ಮಿ ತಿಪ್ಪಾಡು. ನಿಕಲ್ನ ಕಮೆಂಟ್ ಆದಿಪ್ಪು, ನಿಕಲ್ನ ಶೇರ್ ಮಲ್ಪುನ ಆದಿಪ್ಪು, ನಿಕುಲ್ ಲೈಕ್ ಮಲ್ಪುನ ಆದಿಪ್ಪು, ನಿಕುಲ್ ನನಾತ್ ಒಂಜಾತ್ ಉತ್ತೇಜನ ಕೊರ್ಪುನ ಒಂಜಿ ಇಲ್ಲದ ಹೌಸ್ ವೈಫ್ ಆದಿಪ್ಪುನಂಚಿನ ಸಂದರ್ಭಡ್ ಗ್ಲೆನ್ಸಿಗೆ ಕೊರ್ಪುನಂಚಿನ ಒಂಜಿ ನಿಕುಲ್ ಪ್ರೋತ್ಸಾಹ ನನಾತ್ ಮುಂದುವರಿಯಡ್ ಪನ್ಪುನಂಚಿನ ಪಾತ್ರ ಪನೊಂದು ಶೋಕದ ಒಂಜಿ ಗಂಜಿ ವನಸ್ ಮಲ್ತದ್ದು ಐಟ್ ಬೊಕ ನಿಕಲೆಗ್ ಒಂಜಿ ಫೀಡ್ಬ್ಯಾಕ್ ಶೈಲೇಶ್ ಅನ್ನೆ ಕೊರ್ಪೇರು, ಸುರೇಶ್ ಅನ್ನೆಲ್ಲ ಕೊರ್ಪೇರು. ಅಂದ್ರೆ ಇಂದು ಬೂತಾಯ್ದ ಪಿಕ್ಕಲ್ ಎಂಗ್ಲ ಎಂಚ ಬಣ್ಣ ನಮ್ಮ ಮತ್ತ ನಾನ್ ವೆಜ್ ಪ್ರಿಯರ್ ವೆಜಿಟೇಬಲ್ ಏಪಲ್ ಎಪ್ಪುನು ನಾನ್ ವೆಜಿಟೇರಿಯನ್ ಬಂಡ ಒಂಜಿ ವಾರಾಗ ಒಂಜಿ ದಿನ 2 ದಿನ ಇಪ್ಪು ಇರೊಂಜಿ ಪ್ರೀತಿಡ್ ಲೆತ್ತನೆಕ್ ಒಂಜಿ ಟೇಸ್ಟ್ ಮಲ್ಪುಗ ಬಂಡು ಟೇಸ್ಟ್ ನತಿ ಇರ್ನ ಪ್ರೀತಿಗ್ ಎಂಗ್ಲ ಏಪಲ ಅವು ಎಟ್ಟಿದ ಪಿಕ್ಕಲ್ ಗೊತ್ತಾನ್
ಅಂಡ ನಾನ್ ವೆಜ್ ಇಡ್ಲ ಒಂಜಿ ವೆಜ್ ದ ರೀತಿದ ಉಪ್ಪಡದ ರೀತಿ ಆಪುಂಡು ಅನ್ಪುನ ವಿಚಾರ ಎಂಕಿತ್ನೆಟ ಗೊತ್ತಿಜಾಂಡ್ ಗೊತ್ತಿಜಾಂಡ್ ತೂಕ ಎಂಚ ಆಪುಂಡು ಆಪುಂಡು ಎಂಚ ಅಂದು ತೂಕ ಅಂಚಾದ್ ತೂಕ ಏನು ಇರು ಟೇಸ್ಟ್ ಮಾಡ್ಕೊಂಡುಲ್ಲೆ ಬರೀಟ್ ಲತ್ತಂಡೆ ಬೊಂಡ ಲತ್ತಂಡೆ ಎಲ್ಲ ಉಂಟು ഞാൻ സത്യ പണ്ടല്ല നോൺ വെജ് കൈത്തള്ളിത്തിന്റെ വെജ് ഒത്തെ ദൂരನೇ ಅಂಚಾದು ಈರು ಕಣಂತೀರು ಸುರೇಶ್ ಅಂಡೆ ಪಾಡೋದೇರು ಅಂಚಾನಾಗ ಯಾರು ಸುರೇಶ್ ಅನ್ನಾಗ నాకు ಗೊತ್ತಾಗ್ಬಿಡು ಸುರೇಶ್ ಅನ್ನದಲ್ಲಿ ಉಪ್ಪಡು ಅಂತ ಇದೆ ತಂದು ಲತ್ತಂಡೆ ಬರಬ್ಬರಿ ಜೊತೆ ಬರಬರಿದೆ ತುಂದೇರು ಅವನ್ ಸತ್ಯ ನಾರಿ ಇಂಕಲ ಒಂಜಿ ಯೋಗ ಪಟ್ಟು ಅದೇ ಭಯಂಕರ ಯೋಗಡ್ ಒಂಜಿ ಎಂಚಿನ ಪ್ರತ್ನ ಪಂಡ ಒಂಜಿ ದಿನಲ ತಪ್ಪಂದೆ ಅಂದೆ ಯೋಗ ಡೈಲಿ ಕಾಂಡೆ 4 ಗಂಟೆ ಲಕ್ಕದು ಒಂಜಿ 2 ಗಂಟೆ ಮುಟ್ಟ ಜೋಕುಲೆಗ್ಲ ಯೋಗದ ಒಂಜಿ ತರಬೇತಿ ಗುರುಪು ನಂಚಿನ ಯೋಗ ಪಟು ಆತಿರೋದು ಇದೇ ಎಂಕ್ಲು ಕೃಷಿಕರು 365 ದಿನಲ ಎಂಕ್ಲು ಕೃಷಿ ಚಟುವಟಿಕೆ ನಡಪುನಾಗ ಎಂಕ್ಲ ಈ ಯೋಗ ಬೊಡ್ಚಿ ಮನ್ಪೇರು ಅಣ್ಣ ಯಾನು ಸತ್ಯ ಮನ್ಪೆ ಕೃಷಿ ಚಟುವಟಿಕೆ ಒಂಜಿ ಒಂಜಿ ಅಂಗ ಇರ್ಲಾಗಿಲ್ಲ ಪ್ರತಿ ಅಂಗಾಂಗಗ್ ಯೋಗಡ ತಿಕ್ಕೊಂಡು ಒಂದು ಪನ್ಪುನೆ ಮನ್ಪುಜಿ ಅಂಡ ಯೋಗಾಸನ ಅಂದ್ ಪನ್ಪುನು ಯಾನ್ಲ ಒಂಜಿ ಕಾಲೋಡು ಮೊಡಂತೆರಡು ರಮೇಶ್ ಮಾಸ್ಟರ್ನೊಟ್ಟಿಗೆ ಯೋಗಾಸನಗ ಬರ್ತದೆ ಅಪ್ಪಗ ಆ ಯೋಗಾಸನಗ್ಲ ಎಂಕ್ಲು ಮಲ್ಪನ ಕೃಷಿ ಚಟುವಟಿಕೆ ಬೇಲೆಗ್ಲ ಸುಮಾರು ವ್ಯತ್ಯಾಸ ಉಂಟು ಬೇರೆ ರೀತಿಯ ಯೋಗಾಸನ ಬರ್ಪು ನಾವು ನಿಜವಾದ ಎಡ್ಡೆನೆ ಎನ್ನ ಲೆಕ್ಕೋಡು ಅತ್ತೆ ಅಂಚ ನಮ್ಮನ್ನ ಒಂಜಿ ಪ್ರಾನ್ಸ್ ಬೇಕು ನೀರು ಪ್ರಾನ್ಸ್ ಇತ್ತೊಂಡರ ಎತ್ತೊಂಡದ ಇಲ್ಲ ಯಾಂಡ್ಲ ಒಂಜಿ 2 ಪ್ರಾನ್ಸ್ ಬೊಡಿದಿನ ಒಂಜಿ ಪ್ರಥಮ ಪ್ರಯೋಗ ವರ್ಷಗಳು ದಾಲೆ ಜಂಡ 2 ಸತಿ ಮಲ್ಪಲಿ ಅಂದು ಸತ್ಯ ಈ ಸತಿ ದಾನೆ ಒಂಜಿ 2 kg ಜಾಸ್ತಿ ಮಲ್ತಿತ್ತಲ್ಲ ಇಂಚ ಮಲ್ತದ ಒಂಜಿ ಇನ್ಸ್ಟಾಗ್ರಾಮ್ ಒಂಜಿ ಪಾರ್ಟಿ ಬೊಕ್ಕ ಅಲ್ಲ ಈಗ ಸುಮಾರು ಆರ್ಡರ್ ಅಂಚತ್ತಲೆ ಸೊ ಪೋಕ್ ಪಿಕಲ್ ಎಸ್ ಸೊ ಮಧ್ಯಾಹ್ನ ಒಂಜಿ ಗಂಜಿಗ್ ಆಯ್ತಾ ಒಂಜಿ ಪಿಕಲ್ ಎಡ್ಡೆ ಉಂಟು ಅದು ನಮ್ಮ ಜೀವನೋಡು ಕಲ್ತೆ ಮಂಡ್ರದ ಆಲೋಚನೆ ಜೀವನೋಡು ಪ್ರತಿಯೊರಿಲ್ಲ ಪ್ರತಿ ವಿಚಾರನ ಕಲ್ಪರ ಉಂಟು ಈ ವಿಚಾರ ಇಬ್ಬರದ ವಿಷಯ ನಂಗೆ ಗೊತ್ತಿದ್ದ ಪಿಕ್ಕಲ್ದ ವಿಷಯ ಗೊತ್ತಿಜಾಂಡ್ ಅಂದು ನಾನ್ ವೆಜ್ ಇಡು ಉಪ್ಪಡು ಉಂಡು ಒಂದು ಗೊತ್ತಿಜಾಂಡ್ ಅದೇ ವಿಷಯ ಭೂತಾಯಿ ಎಂಕಲು ಕುಕ್ಕುದ ಉಪ್ಪನ್ನು ತಿಂದದ್ದು ಮಾತ್ರ ಗೊತ್ತು ಮಧ್ಯಾಹ್ನದ ಒಂಜಿ ಗಂಜಿ ಒನಸು ಬಾರಿ ಶೋಕಾತನು ರಡ್ ಸತ್ತಿ ನಮ್ಮ ಮೂಜಿ ಜನಲ್ಲ ಗಂಜಿನ ಪಾಡೊಂದು ಒಂಜಿ ಸುಖ ದುಃಖ ಪಾತೆರ್ದು ಒಂಜಿ ಮೂಜಿ ಟೈಪುದ ಚಟ್ನಿನು ಪಾಡ್ದು ಒನಸು ಪೋಯಿನ ಒಂಜಿ ಗಂಜಿ ಒನಸು ಅಂತ ಗೊತ್ತೇ ಆಯ್ತು ಮೂಜಿ ಜನತ್ತಲ್ಲ ಒಂಜಿ ಬಾರಿ ಶೋಕದ ಒಂಜಿ ಗಂಜಿ ಒನಸು ಶೈಲೇಶ್ ಅನ್ನಕುಲಿ ತೆಲಿ ಸಮೇತ ಬಿಡೊಂದಿದ್ದೀರಿ ಪ್ಲೇಟ್ ಹಿಡಿತು ಅದೇ ಒನಸಿಡ್ಲ ಆಯ್ತಾ ನೀರು ಗಂಜಿ ಉಂಡತ್ತ ಐಟಿ ಪುನ ಸತ್ವ ಲಾಸ್ಟ್ ಗಂಜಿದ ತೆಲಿ ಅತ್ತು ಗಂಜಿ ಗಂಜಿ ಗಂಜಿಡು ಆಯ್ತಾ ನೀರು ಐಟಿ ಪುನ ಎಂಚಿನ ಪೋಷಕಾಂಶ ದಾದಾಳ ಇತ್ತಲ್ಲ ಜಾಸ್ತಿ ನಂಗೆ ವಿಟಮಿನ್ಸ್ ಪ್ರತಿಕೂಲ ಆ ತೆಲಿನ ಕಬಿಡ್ದು ನಮ್ಮ ಉಣ್ಪಾತ ಅವು ಭುಜಂಟಿದಿತ್ತಲೆ ದುಂಬುದ ಕಾಲಡು ತನ್ಯಾನ ಮನಸ್ಸು ಅಂತ ಇತ್ತು ಕರೆಕ್ಟ್ ಕೊಜಪ್ಪು ಬಾಡ್ದು ಬುಲ್ಯಾಗಾಂಡೆ ಮತ್ತ ತನ್ಯಾನ ಪರ್ದು ಒಂಜಿ ಮನಸ್ಸು ಮಲ್ತಂಡ ಒಂಜಿ ಎಲ್ಲ ಮಿಡಿ ಉಪ್ಪು ಮಧ್ಯಾಹ್ನ ಮುತ್ತ ಬಡವಿಜ್ಜಿ 80 ವರ್ಷ 90 ವರ್ಷ 95 100 102 ನಮ್ಮ ಬಾಗಡು 103 ವರ್ಷದ ಕುಲ್ಲ ಉಲ್ಲೆ ಇತ್ತೆ ನಮ್ಮಂಚಿನ ಜವನೆರೆಗ್ ಪೂರ ಶುರುವಾಪುಂಡು 18 ಮಾಂಡ್ ಇರುವಾನಾಗ BP ಸುರೇಶನ್ನ ಕೊಲೆಸ್ಟ್ರಾಲ್ ಶುಗರ್ ಬೊಕ್ಕ ಇಂಚಿನ ಮಾತ ಗೊತ್ತಿಜಿ ಕೇನಂದು ನಬುದಾರ 25 ವರ್ಷ ಆನಾಗ ಹಾರ್ಟ್ ಅಟ್ಯಾಕ್ ಆಯ್ತು ದುಂಬುದ ಕಾಲಡು ಹಾರ್ಟ್ ಅಟ್ಯಾಕ್ ಬಂದ ಹೆಚ್ಚಿನ ಅದು ಗೊತ್ತಿದ್ದ ಪನೊಂದಿತ್ತೇರು ಭೂತ ಹಾಕುನ ಪೆಟ್ಟು ದಿಕ್ಕಂಡಿಗೆ ಪೆಟ್ಟು ದಿಕ್ಕಂಡಿಗೆ ಅಪ್ಪಗ ಬ್ಲಾಕ್ ಇಜ್ಜಾಡ್ ಎಂಜೋಪ್ಲಾಸ್ಟಿ ಇಜ್ಜಾಡ್ ವಿಜ್ಞಾನ ಕನ್ವರ್ಟ್ ಬಲ್ತಿ ಬ್ಲಾಕ್ ಅಟ್ಯಾಕ್ ಫೈಲ್ ಅದೆಲ್ಲ ಆವಾಡ್ ನಮ್ಮ ಇನ್ನಿತ ಒಂಜಿ ಗಂಜಿ ಒನ ಸಾಂಡ್ ಬಾರಿ ಶೋಕದ ಸೊ ಬಾರಿ ಶೋಕದ ರಡ್ ಸತ್ತಿ ಗಂಜಿನಿದೆ ತಂದು ಬಾರಿ ಶೋಕದ ಒಂಜಿ ಮೂಜಿ ಟೈಪದ ಚಟ್ನಿನ ಪಾಡ್ದು ಒಂಜಿ ಯಾನತ್ತು ಗಟ್ಟಿ ಒನಸ್ ಮಲ್ತೆ ಎನ್ನೊಟ್ಟಿಗಿತ್ತು ನಾನು ತೂಂದಿತ್ತೆ ಶೈಲೇಶ್ ಅನ್ನಗ್ಲ ಸುರೇಶ್ ಅನ್ನಗ್ಲ
ರಡ್ ಸತಿ ಗಂಜಿ ಒನಸು ಮಲ್ತದ್ದು ಮೂಜಿ ಸತಿ ಚಟ್ನಿನ ದೆತ್ತೊಂದು ಮೂಜಿ ಸತಿ ಉಪ್ಪಣ್ಣು ದೆತ್ತೊಂದು ಉಪ್ಪಣ್ಣು ಬಾರಿ ಶುಗ್ರೆ ಟೇಸ್ಟ್ ಬಂದಿದೆ. ಸೊ ನಿಜವೈನ ಫೀಡ್ಬ್ಯಾಕ್ ಶೈಲೇಶ್ ಅನ್ನಡಕ್ಕೆ ಏನ್ಗ ಶೈಲೇಶ್ ಅಣ್ಣ ಈರು ನಿಜವೈನ ಅಂಚನ ಒಂಜಿ ಫೀಡ್ಬ್ಯಾಕ್ ಕೊರಡು ನಿಜವಾಯಿನ ಫೀಡ್ಬ್ಯಾಕ್ ಕೊರಡು ಬಂಡ ಮಲ್ಲ ಸಂಗತಿ ಅತ್ತ ಅಂಡ ಈರ್ಲೆಕ್ಕ ಪಾತಿರ ನಡ್ದ ಅಪ್ಪಜಿ ಅಂಚಾದು ಈ ಉಪ್ಪಾಡದ ವಿಚಾರದ ಬಗ್ಗೆ ಪನ್ನಗ ಒಂಜೊಂಜಿ ರೀತಿದ ರೆಸಿಪಿಲಿತ್ತ ಐಟ್ ರಡ್ಡು ರೆಸಿಪಿ ಉಪ್ಪಾಡು ಒಂಜೇ ತರದ ಒಂಜೊಂದಿತ್ತು ಪಂಡ ತಿನ್ನಗ ಟೇಸ್ಟ್ ನೆತ್ತ ಮೀನ್ದ ಒಂಜಿ ಉಪ್ಪಾಡು ಅವು ಬೇತೆ ರೀತಿದ ಟೇಸ್ಟ್ ಇತ್ತು ಅಂಚಂದು ಒಟ್ಟಾರೆ ಇಂದ ಎತ್ತೊನ್ನಾಗ ಎಂಕ್ ಬಾರಿ ಖುಷಿ ಬಂಡ ನಮ್ಮ ನಾನ್ ವೆಜ್ ಉನ್ನಾಗ ಒಂಜಿ ಗಮ್ಮತ್ತು ಪಾಡೊಂದು ಉಂಪ ಆ ರೀತಿ ಎತ್ತೊಂದು ಗಂಜಿ ದೊಟ್ಟುಗು ಉಪ್ಪಾಡು ಉಂಪುನ ಗಂಜಿ ದೊಟ್ಟುಗು ಚಟ್ನಿ ಎತ್ತು ಒಂತೆದೆತ್ತೊಂದು ಉಂಪನ ಅಂಚ ಉಪ್ಪಾಡ್ ಲೆಕ್ಕನೆ ಟೇಸ್ಟ್ ಮಲ್ದೊಂದು ಅಂಚ ತಿಂದನ್ನ ಮಾತ್ರ ಗಂಜಿ ದೊಟ್ಟುಗು ಉಪ್ಪಾಡುಗು ಮರ್ಯಾದೆ ಒಂಜಿ ರಡ್ನೆದ ನಮ್ಮ ಪೂರ ಕುಕ್ಕುದ ಉಪ್ಪಾಡು ಮಾತ್ರ ತೂತನಾಕ್ಲಿ ನಾನ್ ವೆಜ್ ಇಲ್ಲ ಇಂಚಿನ ರೆಸಿಪಿ ಹಾಕೊಂಡು ಗೊತ್ತಿಚ್ಚಿ ಪೋರ್ಕುದ ಉಪ್ಪಾಡ ಆತಂದು ಇನ್ನೀರು ಭೂತೈದ ಉಪ್ಪಾಡು ಎಂಚಾದ್ರು ಅದೇ ಎಡ್ಡ ಟೇಸ್ಟ್ ಆತಂದು ಪಂಡ ಆಯ್ತಾ ತಿನ್ನಾಗ ಎಂಚಾಂಡಿರಿ ಅತ್ತ ತಿನ್ನಾಗ ಎಂಕ್ಲು ಖಾರ ಪೂರ ತಿನ್ಪುನ ಜಾಸ್ತಿ ಎಂಕ್ಲೆಗ್ ಕುಕ್ಕುದ ಉಪ್ಪಾಡು ಆ ರೀತಿದ ಖಾರಲು ಇಲ್ಲನ ಅವೇ ರೀತಿದ ಖಾರಲ್ಲ ಐಡ್ದಲ ಒಂತೆ ನಾನ್ ವೆಜ್ ಬಂಡಂತೆ ಟೇಸ್ಟ್ ಜಾಸ್ತಿ ಅಂಚ ಅದು ಐತ ಒಟ್ಟಿಗೆ ಒಂತೆ ಬಂದಾಗ ಬುಕ್ಕಲ ರುಚಿ ಜಾಸ್ತಿ ದಿಕ್ಕದುಂಡು ಬುಕ್ಕ ಉಪ್ಪಾಡು ನೆಟ್ ಎಂಚಿನ ಪೂರ ಮಿಕ್ಸ್ ಮಾಡ್ತದ ಪಂಡ ಮಿಕ್ಸ್ ಬಂಡ ಅಂಚತ್ತು ಕಜಿಪುಗು ಉಪ್ಪಾಡುಗು ಪಾಡ್ನಂಚಿನ ಮಸಾಲಾಲು ಓವೊಂದು ಹೆಂಗ್ ಗೊತ್ತುಜಿ ನಮ್ಮ ನೆಟ್ ದಾಸೆಮಿ ಪೂರ ನಮ್ಮ ನೆಕ್ ಪಾಡ್ಬಾವು ಈಗ ಉಪ್ಪಾಡುಗು ಕುಕ್ಕುದ ಉಪ್ಪಾಡುಗು ಅಂಚ ಪೂರ ಪಾಡ್ನಾಗ ಐತ ಒಂಜಿ ಪರಿಮಳ ಬೇತೆಪ್ಪುಂಡು ನೆಟ್ ಅಂಚತ್ತು ಆ ಪರಿಮಳ ಪತ್ತು ದಿವರ ಗೊತ್ತುಜಿ ಇರು ಬತ್ತಲೆಕೊನೆ ಒಂಜಿ ಪಾನೀಯ ಕೊರಿಯರ್ ಆ ಈರ್ ಪಂಡ ನೆಕ್ಕರೆ ಕುಕ್ಕುದ ಎಂಕ ಇದು ಒಯ್ದು ನೆಕ್ಕರೆ ಕುಕ್ಕುದ ಪಾನೀಯನು ಯಾನಿಲ್ಲ ಎನ್ನ ಬರ್ತೆ ಅಂಡ ಮೂಲು ಪರ್ನಾಗ ಎಂಕಾಯ್ತ ರುಚಿ ತಿಕ್ಕಿಜಿ ಒಯ್ತ ಅಂದು ಗೊತ್ತಾಯ್ಜಿ ಕುಕ್ಕುದ ರುಚಿ ಬತ್ತೈಜಿ ಕುಕ್ಕುದ ರುಚಿ ಬತ್ತೈಜಿ ಎಂಕಲ್ಪ ಖಾರ ಶುಂಠಿ ಎಂಚಿನ ಮಾತ ಪೂರ ಬಂದಾಗ ಯಾನು ಸುರೇಶ್ ಅಣ್ಣ ಬತ್ತಲೆ ಪನ್ನಾರ ಆರು ಬೊಡ್ಚಿ ಬಂಡೇರು ಯಾರು ಮನ್ನ ಎಂಜಿನ ಮಂಡ ಇದು ಪರ್ಲೆ ಬಾರಿ ರುಚಿ ಉಂಡು ಒಂದು ಮಂಡೆ ಐದು ಕಾರ್ ಪರಿಯರ್ ಅಂಚ ಕುಕ್ಕುದ ಪಾನಕ ನೆಕ್ಕರೆ ಕುಕ್ಕುದ ಪಾನಕ ಪುಳಿ ಕುಕ್ಕುದ ಎಂಜಿನ ಐಟೊಂಜಿ ಕಣೇರ್ದ ಅಂಶ ಅವು ಇಜ್ಜಾಡ ಅಂಚಾದ ಐತ ರುಚಿ ಗೊತ್ತಾಯ್ತು ಅಂಚ ಇನ್ನಿತ ಒನಸೊಂಜಿ ಗಮ್ಮತ್ ಅಂಚ ಬುಕ್ಕ ಈ ವೆಜ್ ಇಡ್ಲ ಈ ನಾನ್ ವೆಜ್ ದ ರೀತಿ ವೆಜ್ ಕೆಲವು ಮಲ್ಪರ ಈ ಒಂದುಂಡತ್ತೆ ಲಾಂಬು ನಮ್ಮ ಅಣಬೆ ಪನ್ಪ ಅವು ಪೂರ ಮಲ್ತದ್ದು ಮಶ್ರೂಮ್ ಎಂಗ್ಲೊಂಚೂರು ಇಂಗ್ಲಿಷ್ ಕಮ್ಮಿ ಕಲ್ತನ ಅಂಚ ಎಂಗ್ಲು ಕನ್ನಡ ತುಳುಟ್ಟು ಬಾರಿ ಯಾರು ಕನ್ನಡ ಒಂಚೂರು ಜಾಸ್ತಿ ಶೋಕು ಮಾತಾಡ್ನಾಯಿ ಎಂಗ್ ತುಳುಲ ಆತು ಮಾತೃಭಾಷೆ ಆಂಡಲ್ಲ ಎಂಗ್ ತುಳು ಸ್ಪಷ್ಟತೆ ದಿಕ್ಕುಚಿ ಕನ್ನಡ ಡೀರ್ ಎಕ್ಸ್ಪರ್ಟ್ ಕನ್ನಡ ಇರ್ ಭಯಂಕರ ಫ್ಲೂಯೆನ್ಸಿ ಇರ್ನುಂಡು ಸೊ ಅಂಚ ಒಂಜಿ ಪೋರ್ಕ್ದ ಒಂಜಿ ಉಪ್ಪಾಡಾದಿಪ್ಪು ಮೀನ್ದ ಉಪ್ಪಾಡಾದಿಪ್ಪು ಪ್ರಾನ್ಸ್ದ ಉಪ್ಪಾಡಾದಿಪ್ಪು ಇರ್ ಬಾರಿ ಶುಗಡಜಿ ಟೇಸ್ಟ್ ಮಲ್ದ ಸೊ ಇಂಟೆ ಫೀಡ್ಬ್ಯಾಕ್ ಇರ್ನ ಅಂತೂ ನಮ್ಮ ಸುರೇಶ್ ಅನ್ನೆ ದಾದ ಪಂಪೇರು ಬಂದು ಆಕ್ಚುಲಿ ಪೂರ ಟೋಟಲ್ ಇದೆ ತೊನ್ನಗ ಒಂಜೇ ಪಾತ್ರೆಡು ಪಂಡ ಅಲ್ಟಿಮೇಟ್ ಡೈಲಾಗೇ ಇರೇಕ ಸೊ ಪಿಕ್ಕಲ್ ಅಲ್ಟಿಮೇಟ್ ಉಪ್ಪಾಡ ಅಲ್ಟಿಮೇಟ್ ಶೈಲೇಶ್ ಅಣ್ಣ ಅಂದ್ರೆ ಉಪ್ಪಾಡು ಮಲ್ಪಂಡೇರು ಅಂದೆ ಬೊಕ್ಕ ಚಟ್ನಿ ಮಲ್ತೇರು ಕೆಲವು ಚಟ್ನಿ ಟೇಸ್ಟ್ ಮಲ್ತ ಅಂಡ ಅರ್ನ ಈ ನಾನ್ ವೆಜ್ ಒಂಜಿ ಪಿಕ್ಕಲ್ ಉಂಟು ಪೊರ್ಕು ತಿನ್ಪುಜಿ ಅಂಡ್ ಫಿಶ್ ಮಲ್ಪಂಡೇರು ಒಂದು ಟೇಸ್ಟ್ ಮಲ್ಪೊಡಂಡೆ ಬೇಡ ಇಕ್ಕ ಬಂಡೇರು ಒಂಜಿ ದಿನ ಲೆಪ್ಪುವೆ ಬಲೆ ಮಧ್ಯಾಹ್ನ ಗಂಜಿ ಉಂಕ ಬಂಡೇರು ಅಂಚೆ ಟೇಸ್ಟ್ ಮಲ್ತದ್ದು ಬೊಕ್ಕ ನಮ್ಮ ಇಲ್ಲ ಕೊನೆ ಇಲ್ಲ ಟ್ರೈ ಮಲ್ಪ ಅಂಡ ಒಂದು ನಾನ್ ವೆಜ್ ದ ಉಪ್ಪಾಡದ ಲೆಕ್ಕ ಗೊತ್ತಾಪುಜಿ ಬೊಕ್ಕ ಭೂತಾಯ್ದ ಉಪ್ಪಾಡು ಉಂಡತಿ ತಿನ್ನಾಗ ನಮ್ಮ ಭಾರಿ ವರ್ಷದ ಪಿರೋಡು ತಿನ್ನಂಚಿನ ಫುಡ್ ಮತ್ತ ನಮ್ಮ ಅಜ್ಜಿನ ಕಾಲದ ಮತ್ತ ತಿನ್ನ ಅಂಚ ಒಂದುಂಟು ಅಂಚ ಪನ್ನಾರ ಪಂಡ ಟೋಟಲಿ ಪಾತ್ರಜ್ಜಿ ಅಲ್ಟಿಮೇಟ್ ಈರ ಪಂಡ್ಲೆಕ್ಕ ಭೂತೈದ ಉಪ್ಪಾಡು ದುಂಬು ನಮ್ಮಡ ಫ್ರಿಡ್ಜ್ ಇಜ್ಜ ಕರೆಕ್ಟ್ ಒಂಜಿ 5 ವರ್ಷ 10 ವರ್ಷ 11 ವರ್ಷ ಪಿರಬೋನಂದ ಆ ಜನರೇಷನ್ ನಮ್ಮನ ಹಿರಿಯರ್ನಕ್ ನಲ್ಪ ನಮ್ಮ ಅಪ್ಪಗ ಫ್ರಿಡ್ಜ್ದ ಆ ಅಂತಸ್ತಿಗೆ ನಮ್ಮ ಬುದ್ಧಿಜ ಅಪ್ಪಗ ಭೂತೈ ಉಪ್ಪುಡು ಪಾಡ್ದು ದೀದಿ 3 ದಿನ 4 ದಿನ ಮುಟ್ಟಲ್ಲ ಅವೇನು ಕಚ್ಕೊಂತಿರ್ತೀವಿ ಮೀನನ್ನು ಅವೇ ಸಿಸ್ಟಮ್ ಉಡು ಈ ಭೂತೈ ಉನ್ಗಂದ ತೀಪುನ ಪೋರ್ಕುನು ಉಪ್ಪುಡು ಪಾಡ್ದು
ಈ ಜನವರಿ ಫೆಬ್ರವರಿ ಮಾರ್ಚ್ ಪಂಜಿನ್ ಕೆರ್ಪೆಲ್ ಪಂಜಿನ ಪರ್ಬದ ಟೈಮ್ ಕೆರ್ತಾಯಿ ಬೊಕ್ಕ ಅಕಲ್ನ ಪ್ರತಿಯೊರನ್ನ ಇಲ್ಲಲ್ಲಿ ಪಂಜಿ ಸಾಂಗ್ ಕೊಂದಿತ್ತೇರು ಆ ಪಂಜಿ ಸಾಕಿನಾಗ ಅಪ್ಪಗ ಬಂಗದ ಟೈಮ್ ಯಪ್ಪ ಮರಿಯಲ್ಲ ಮರಿಯಲಾಗ ಕಚ್ಪುಗೆ ಎಂಚಿನ ಪಂಪುನಂಚಿನ ಒಂಜಿ ಮಂಡೆಡಿ ಅಪ್ಪಗ ಹಿರಿಯರ್ ನಕಲು ಎಂಚಿನ ಮಲ್ತೋಯ್ತಾರೆ ಪಂಡ ಅಪ್ಪಗ ಫ್ರಿಜ್ ಇಜ್ಜಂಡು ತಿಂಗಳಿಗೊಂಜಿ ಪಂಜಿ ಹಾಕುನ ಪ್ರಶ್ನೆ ಇಜ್ಜಿ ವಾರಗೊವರ ಪಂಜಿ ಹಾಕುನ ಪ್ರಶ್ನೆ ಇಜ್ಜಂಡು ವರ್ಷಾಗ ರಡ್ಡು ಪಂಜಿ ಹಾಕೋದಿತ್ತೀರಿ ಆ ಟೈಮಡು ಪಂಜಿನ ಅವೆನ್ನು ಶೋಕದ ಐತ ಸುಂಟೈದ ಭಾಗ ಮಾತ ತಿಕ್ಕಿನವು ಅವೆನ್ನು ಉಪ್ಪುಡು ಬಾಡ್ದು ಬರಣಿಡು ಜೀದು ಐತ ಬೊಕ್ಕ ಅವೆನ್ನು ಕಟ್ಟದ ಗಾಲಿ ತಾಗನ್ಲೆ ಕಟ್ಟದು ದೀವ ಒಂದಿತ್ತೇರಿ ಮಂಜಲ್ಲ ಪುಡಿ ಮರಿಯಲ ಕಾತೊಂದಿತ್ತೇರಿ ಅರೆಗಲಡು ಊರ್ದ ತೌತೆ ಇಡೀ ಕಂಡ ಊರ ಕೇಯಿ ಮತ ಕೊಯ್ದಾಯಿ ಬೊಕ್ಕ ತೌತೆ ಮಲ್ಪುನ ಸುಗ್ಗಿದ ಕೇಯಿ ಕೊಯ್ದಾಯಿ ಬೊಕ್ಕ ಆ ತೌತೆಲೇನು ದೆತ್ತದು ಮರಿಯಲಾಗ ಮಿತ್ ಕಟ್ಟೊಂದಿತ್ತು ಉಲೆಕೆ ಕಟ್ಟೊಂದಿತ್ತು ಅವು ವೈಟ್ ಕಟ್ಟುನ ತಾರೈದ ಒಲಿಟ್ಟು ಕಟ್ಟುನ ಎನ್ನ ಇಲ್ಲಲ್ಲ ಅಮ್ಮ ಮಲ್ತದಿತ್ತು ಮರಿಯಲ ಬಂದಾಗ ಫಸ್ಟ್ ಒಂಜಿ ರಡ್ಡು ತೆಡಿಲು ಡಿಮ್ಮು ಬಂಡ್ಪುನ ಅಂಚಿನ ಮಲ್ಲ ರಡ್ಡು ತೆಡಿಲು ಭಾರಿ ಶೋಕದ ಭಾರಿ ಮಲ್ಯ ಅಂಚಿನ ಮಾರಿ ಬಲ್ಲ ಬರ್ಸ ಬಂದಾಗ ಇಲ್ಲಲಿತ್ತಿನ ಕತ್ತಿನ ಒಯ್ತು ಜಾಲದ ತೆಡಿಲು ಬಂದಾಗ ನಿಂಚು ಬಂದಾಗ ಒಯ್ಪಾಡ ಇಲ್ಲಿಗೆ ಸಮಸ್ಯೆ ಕಟ್ಪತ್ತಿ ಅವು ಐಬೊಕ್ಕ ಚಿಮ್ನಿದಿ ಇದು ಒಂಜಿ ತೌತೆ ದೆಪ್ಪುನ ಉಪ್ಪುಡು ಪಾಡಿನ ಒಂಜಿ ತುಂಡು ಮಾಸ ದೆಪ್ಪುನ ಆ ಮಾಸನ ದೆತ್ತದು ಒಂಜಿ ಕಚ್ಪು ಮಲ್ತದು ಐಕ್ ಒಂಜಿ ತೌತೆ ಪಾಂಡ ಐತ ರುಚಿ ಉಂಡತ್ತು ಅಲ್ಟಿಮೇಟ್ ಬಂಡ ಅಲ್ಟಿಮೇಟ್ ಇಲ್ಲಲ್ಲಿ 4 ದಿನ ಆಯ್ತಾ ಕೈತ ಪರಿಮಳ ಬಂದಿಜ್ಜ ಅವೇ ಟೈಪುಡು ಮೀನ್ಲ ಅಕ್ಲು ಪ್ರಿಸರ್ವ್ ಮಲ್ತೊಂದಿತ್ತೇರಿ ಆ ರೀತಿದ ಫ್ರೀಜರ್ ಆ ರೀತಿ ಅಪ್ಪಗದ ಕಾಲಗ ಅನುಗುಣವಾದ ಆ ರೀತಿ ಭೂತಾಯ್ದ ಉಪ್ಪಡ್ಲ ಅಪಗಡ್ಲೆ ಅಣ್ಣ ನಮಕ್ ಜಾಸ್ತಿ ಅವು ಚಲವನ್ನ ನೀಡಿಜ್ಜಿ ಯಾನ್ ಕಾಲಿದ್ನೇನು ಒಂಜಿ ಟ್ರೈ ಮಲ್ತದು ಎನ್ನ ರೆಸಿಪಿ ಅತ್ತವ್ ರೆಸಿಪಿಯನ್ನ ಬಡಿದಿ ನಾಲ್ನ ರೆಸಿಪಿ ಅವು ಯಾನ್ ಕಾಲಿ ಒಂಜಿ ಅಲೆ ಒಂಜಿ ಉಪ್ಪು ಎಂಚಿನ ಪ್ರೋತ್ಸಾಹ ಕೊರ್ಪನ ಇಲ್ಲ ಅಲ್ಲಿ ಚಟುವಟಿಕೆ ಮಲ್ತೊಂದಿರ್ಪನ ಅಕ್ಲೆ ಒಂಜಿ ಪ್ರೋತ್ಸಾಹ ಅರಮನಿ ಮಾತೆರ್ಲ ಬಿಸಿ ಆದಿಪ್ಪೊಡಿಗೆ ಬಿಸಿ ಆದಿಪ್ಪಿಂದ ಓಲ ಮಂಡೆಗೆ ಬಲಿಪುಜಿ ಬೇತೆ ಬಲಿಪುಜಿ ಖಾಲಿ ಇಲ್ಲ ಉಪ್ಪಡ್ ಮಲ್ತನ ಉಪ್ಪಡೆ ನಮ್ಮ ವಹಿವಾಟು ಮಲ್ತನ ವಹಿವಾಟು ಅಂಚ ಬಾರಿ ಖುಷಿ ಅಂಡಿನಿ ಇಲ್ಲ ಇನ್ನ ಮೋಕೆದ ವೀವರ್ಸ್ ನಕಲು ಎಂಗ್ಲೆ ಪ್ರೋತ್ಸಾಹ ಕೊರ್ಪುನಂಚಿನ ಶೈಲೇಶ್ ಅನ್ನ ಬೊಕ್ಕ ಸುರೇಶ್ ಅನ್ನ ನಿಜವೈನ ಅಂಚಿನ ಒಂಜಿ ಫೀಡ್ಬ್ಯಾಕ್ ನಿಕುಲು ಇನಿ ಕೆಂಡರ್ ಇಂದು ಎಂಚ ಪಂಡ ಇಂಚನೆ ಒಂಜಾತ ಜನ ಇತ್ತೆ ಮಸ್ತ್ ಜನ ಬರೋಂದುಲ್ಲೇರು ಇಲ್ಲಲ್ಲಿ ಅಲ್ಪ ಮುಲ್ಪ ತಿಕ್ಕನಾಗ ಎಂಕ್ಲೆಗ್ ಮಸ್ತ್ ಎಂಚ ಪಂಡ ಪಾಸಿಟಿವ್ ಆದ ಅಭಿಮಾನಿಲು ಪನ್ಪೇರು ನಾಡು ಇಲ್ಲಲ್ಲ ಸಡನ್ ಅದು ಬರ್ಪೇರು ಇಲ್ಲಾಗ ಬರ್ತದೆ ತಿಕ್ಕದು ಪಾತಿರದು ಹೋಗ್ಪೇರು ಇತ್ತೆ ಶೈಲೇಶನ ಇಪ್ಪುರಾಗನೆ ಗಡ್ಡಾಡಿದ ಒಂಜಿ ಪುರ್ಬುಲ್ ಬರ್ತದ ಈರ್ನ ತೂವೊಂದುಲ್ಲೆ ಲಾಗ್ ತೂವೊಂದುಲ್ಲೆ ಇರ್ ತೂಯಾರು ಎನ್ ತೂಯೇ ಪಂಡದು ಬರ್ತದು ಕುಲ್ಲುದು ಪಾತಿರದು ಪೇರು ಸೊ ಇಂಚಿದನ ಒಂಜಿ ಬಾರಿ ಶೋಕದ ಒಂಜಿ ಕುಟುಂಬ ಲೆಕ್ಕ ಇಪ್ಪುನಂಚಿನ ಅಭಿಮಾನಿಲು ನನಗಿನ ಆಶೀರ್ವಾದ ನನಾತನ ಮನಮಿತ್ತು ಇಪ್ಪಾಡು ಪಂಪುನಂಚಿನ ಪಾತಿರಪನೊಂದು ಅಲ್ಟಿಮೇಟ್ ಆಯ್ನಂಚಿನ ಪಿಕಲ್ ಟೇಸ್ಟ್ ಮಲ್ಪ್ಲೆ ಲೈಕ್ ಮಲ್ಪ್ಲೆ ಶೇರ್ ಮಲ್ಪ್ಲೆ ಕಮೆಂಟ್ ಮಲ್ಪ್ಲೆ ಪಂಪುನಂಚಿನ ಪಾತಿರಪನ ಒಂದು ಮಾತಿರಗಲ ಬಾಯ್ ಟೇಕ್ ಕೇರ್ ಸಿ ಯು ಗುಡ್ ಆಫ್ಟರ್ನೂನ್ ಬಾಯ್